HC ಬಾಲಕೃಷ್ಣ ಸದ್ಯಕ್ಕೆ ಬಹಳ ಸುದ್ದಿಯಲ್ಲಿರುವಂತಹ ಹೆಸರು. ಹೌದು, ಮಾಗಡಿ ಕ್ಷೇತ್ರದ ಶಾಸಕರು 5 ಬಾರಿ MLA ಆದಂಥವರು. ಜೊತೆಗೆ ಈಗ ಯಾವ ಕಾರಣಕ್ಕಾಗಿ ಅವರು ಸುದ್ದಿಯಲ್ಲಿದ್ದಾರೆ ಅನ್ನೋದನ್ನ ನಾವು ಕೂಡ ಚರ್ಚೆ ಮಾಡೋಣ. ಇವತ್ತು ನಮ್ಮ ಜೊತೆಗಿದ್ದಾರೆ. ಸ್ಟೇ ವಿತ್ ಅಸ್ ಟಿಲ್ ದ ಎಂಡ್. ನಮಸ್ಕಾರ, ನಾನು ನಿಮ್ಮ ರಾಘವ ಸೂರ್ಯ. ಬಾಲಕೃಷ್ಣ ಅವರೇ ನಮಸ್ಕಾರ ಅಂಡ್ ವೆಲ್ಕಮ್ ಟು ದಿ ಶೋ. ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಹೇಗೆ ನಿಮ್ಮ ಕ್ಷೇತ್ರ ಹೆಂಗಿದೆ? ಏನು ನಡೀತಾ ಇದೆ, ಅಭಿವೃದ್ಧಿ ಮಾಡ್ತಾ ಇದ್ದೀವಿ. ಸಾಕಷ್ಟು ಅನುದಾನಗಳನ್ನ ತಗೊಂಡೋಗಿದ್ದೀವಿ. ಕೆಲಸ ಕಾರ್ಯಗಳು ನಡೀತಾ ಇದ್ದಾವೆ. ಓಕೆ, ಕ್ಷೇತ್ರದ ಜನತೆ ಪರವಾಗಿಲ್ಲ, ಕ್ಷೇತ್ರದಲ್ಲಿ ಕೆಲಸ ಆಗ್ತಾ ಇದೆ ಅಂತಕ್ಕಂಥ ಒಂದು ಅಭಿಪ್ರಾಯವನ್ನು ಇಟ್ಕೊಂಡಿದ್ದಾರೆ. 5 ಬಾರಿ MLA ಆಗಿದ್ರಿ. ಯಾವ ಟರ್ಮ್ ನಿಮ್ಗೆ ತುಂಬಾ ಕಷ್ಟ ಅಂತ ಅನಿಸ್ತು? ಯಾವ ಟರ್ಮ್ ನಿಮ್ಗೆ ಬಹಳ ಸಲೀಸಾಗಿದೆ ಅಂತ ಅನಿಸ್ತು? ಸದ್ಯಕ್ಕೆ ಹೆಂಗಿದೆ? ಯಾವಾಗಲೂ ಕೂಡ ಕಷ್ಟನೇ ರಾಜಕಾರಣಿಗೆ. ಚುನಾವಣೆ ಅಂತಕ್ಕಂಥದ್ದು ಒಂದು ಜನ್ಮ ಎತ್ತು ಬಂದಂಗೆ ಚುನಾವಣೆ ಮಾಡ್ತಕ್ಕಂಥದ್ದು ಅಷ್ಟು ಸುಲಭದ ಕೆಲಸ ಅಲ್ಲ. ಪ್ರತಿ 5 ವರ್ಷಕ್ಕೊಮ್ಮೆ ನಾವು ಜನಗಳು ಅವ್ರು ಕೊಡ್ತಕ್ಕಂಥ ತೀರ್ಪಿಗೆ ನಾವು ತಲೆ ಬಾಗಬೇಕು. ಮತ್ತು ಅವರು ನಮ್ಮ ಕಾರ್ಯವೈಖರಿಯನ್ನು ಅವರೇ ನೋಡ್ತಾರೆ, ಯಾವ ರೀತಿ ಇವನಿಗೆ ಮಾರ್ಕ್ಸ್ ಕೊಡ್ಬೋದು ಅಂತೇಳಿ. ಜೊತೆಗೆ ನಮ್ಮ ವಿರೋಧಿ ಜೊತೆನೂ ಕಂಪೇರ್ ಮಾಡ್ತಾರೆ. ಅವನ ಪರವಾಗಿಲ್ವಾ ಇವನ ಪರವಾಗಿಲ್ವಾ ಅಂತ ಕಂಪ್ಯಾರಿಸನ್ ಕೂಡ ಇರ್ತದೆ. ಯಾವಾಗಲೂ ಕೂಡ ಟಫೇ ಅನ್ನಿಸ್ತು. ಬಟ್ ಜಾಸ್ತಿ ಟಫ್ ಆಗಿದ್ದು ನನಗೆ 2018 ಚುನಾವಣೆ. ನಾನು ಪಕ್ಷ ಬದಲಾವಣೆ ಮಾಡಿದೆ ಅವಾಗ. ಕಾರಣ ಏನಂತಂದರೆ JDSನಲ್ಲಿ ಸತತವಾಗಿ 3 ಬಾರಿ ಗೆದ್ದಿದ್ದೆ. ನಾನು ಅಂದ್ಕೊಂಡಂಥ ರೀತಿಯಲ್ಲಿ ಅಭಿವೃದ್ಧಿ ಆಗಲಿಲ್ಲ. ಅಭಿವೃದ್ಧಿ ಆಗೇ ಇಲ್ಲ ಅಂತಲ್ಲ, ನಾನು ಅಂದ್ಕೊಂಡಂಥ ರೀತಿ ಅಭಿವೃದ್ಧಿ ಆಗಲಿಲ್ಲ. ಈ ಸರ್ಕಾರ ಬರಲಿಲ್ಲ, ಅಭಿವೃದ್ಧಿ ಮಾಡಲಿಲ್ಲ ಅಂದರೆ ಜನ ನಿನ್ನ MLA ಮಾಡಿದ್ದೀವಿ, ನೀನು ಯಾವ ಪಕ್ಷ ಅಂತ ಕೇಳಲ್ಲ. ನೀನು MLA ಮಾಡಿದ್ದೀವಿ, ಕೆಲಸ ಮಾಡು ಅಂತ ಕೇಳ್ತಾರೆ. JDS ಮೊದಲು 20 ತಿಂಗಳು ಆಡಳಿತ ಕುಮಾರಸ್ವಾಮಿ ಅವರವರು ಮತ್ತು ಯಡಿಯೂರಪ್ಪನವ್ರ ಆಡಳಿತ ಬಿಟ್ಟರೆ ಆಮೇಲೆ ನಮಗೆ ಅವಕಾಶ ಸಿಗಲಿಲ್ಲ ಅಭಿವೃದ್ಧಿ ಮಾಡಲಿಕ್ಕೆ. ಅದರಿಂದ ನಮಗೆಲ್ಲ ಬೇಸರ ಆಗಿ ನಾವೆಲ್ಲ ಒಂದು 4-5 ಜನ ತೀರ್ಮಾನ ಮಾಡಿ ನಾವು ಜನತಾದಳವನ್ನು ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದವು. ಅದಕ್ಕಿಂತ ಮುಂಚಿತವಾಗಿ ತಾವು ಭಾರತೀಯ ಜನತಾ ಪಕ್ಷದಲ್ಲಿ ಕೂಡ ಇದ್ರೆ, ಹೀಗಾಗಿ 3 ಪಕ್ಷಗಳ ಪರಿಚಯ ತುಂಬಾ ಚೆನ್ನಾಗೇ ಇದೆ, ಅನುಭವ ಕೂಡ ಬಹಳಷ್ಟಿದೆ. ಹೀಗಾಗಿ ಬಾಲಕೃಷ್ಣ ಬಹಳ ಇಂಪಾರ್ಟೆಂಟ್ ಆಗ್ತಾರಾ, ಪಕ್ಷ ತುಂಬಾ ಇಂಪಾರ್ಟೆಂಟ್ ಆಗುತ್ತಾ, ಅಥವಾ ಸಿದ್ಧಾಂತ ಇಂಪಾರ್ಟೆಂಟ್ ಆಗುತ್ತಾ? ನಿಮ್ಮ ಕ್ಷೇತ್ರದ ಜನತೆಗೆ ಏನು ಉತ್ತರ ಕೊಡ್ತೀರಿ? ನೋಡಿ, ಪಕ್ಷ ಜೊತೆಗೆ ಅಭ್ಯರ್ಥಿ ಕೂಡ ಭಾಳ ಮುಖ್ಯ, ವ್ಯಕ್ತಿ ಕೂಡ ಭಾಳ ಮುಖ್ಯ. ಬರೀ ಪಕ್ಷನೇ ಚುನಾವಣೆಯಲ್ಲಿ ಗೆಲ್ಸಲ್ಲ, ಅಥವಾ ವ್ಯಕ್ತಿನೇ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಎರಡೂ ಸೇರಿದಾಗ ಮಾತ್ರ ಚುನಾವಣೆಯಲ್ಲಿ ಗೆಲ್ಲಲಿಕ್ಕೆ ಸುಲಭ ಆಗ್ತದೆ. ಇವತ್ತು ನಾನು 3 ಪಕ್ಷದಲ್ಲೂ ಗೆದ್ದಿದ್ದೀನಿ. ನಾನು ಮೊದಲನೇ ಸಾರಿ ಬಂದಾಗ ನಾನು ಹೊಸ ಮುಖ, ನಾನು ಫ್ರೆಶ್ ಫೇಸ್ಗೆ ಯಾವಾಗಲೂ ಕೂಡ ಒಂದು ಅವಕಾಶ ಕೊಡಬೇಕು ಅಂತಕ್ಕಂಥ ಜನಗಳ ಅಭಿಪ್ರಾಯ ಇರ್ತದೆ. BJPನಲ್ಲಿ ನಾನು ಗೆದ್ದೆ. BJP ನಂತರ ಹಲವಾರು ಕಾರಣಗಳಿಂದ ನಾನು ಜನತಾದಳವನ್ನು ಸೇರ್ಪಡೆಯಾದೆ. ಅದನ್ನು ಕಾರಣ 2002ರಲ್ಲಿ ನಮ್ಮ ಚಂದ್ರಶೇಖರ್ ಮೂರ್ತಿ ಅಂತ ಅವತ್ತಿನ ಲೋಕಸಭಾ ಸದಸ್ಯರು ನಮ್ಮ ಹಳೆ ಕನಕಪುರ ಕ್ಷೇತ್ರದಲ್ಲಿ ಅವರು ಗೆದ್ದು ತೀರ್ಕೊಂಡ್ರು. ಆ ಸಂದರ್ಭದಲ್ಲಿ ತೀರ್ಕೊಂಡಂಥ ಸಂದರ್ಭದಲ್ಲಿ ದೇವೇಗೌಡರು ಬಹುಶಃ ಎಲ್ಲ ಕಡೆ ಸೋತಿದ್ರು. ಅವಾಗ ಹಾಸನದಲ್ಲಿ ಸೋತಿದ್ರು, ಅವ್ರ ಎಲ್ಲ ಕುಟುಂಬ, ಕುಮಾರಸ್ವಾಮಿ ಅವರು ಸೋತಿದ್ರು, ರೇವಣ್ಣವ್ರು ಸೋತಿದ್ರು, ದೇವೇಗೌಡರು ಸೋತಿದ್ರು. ಎಲ್ಲರೂ ಸೋತಿದ್ದಂಥ ಸಂದರ್ಭದಲ್ಲಿ ದೇವೇಗೌಡರು ಬಂದು ಆ ಉಪಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರು. ಇವತ್ತು ಯಾರು ಮುಖ್ಯಮಂತ್ರಿ ಆಗಿದಾರಲ್ಲ DK ಶಿವಕುಮಾರ್ ಅವರು, ಈ DK ಶಿವಕುಮಾರ್ ಅವರು SM ಕೃಷ್ಣ ಅವ್ರ ಸರ್ಕಾರದ ಕಾಂಗ್ರೆಸ್ ಅಭ್ಯರ್ಥಿ. ನಾನವತ್ತು BJPನಲ್ಲಿದ್ದೆ. ದೇವೇಗೌಡರು ಜನತಾ ದಳದಿಂದ ಸ್ಪರ್ಧೆ ಮಾಡಿದ್ರು, ಜಾತ್ಯತೀತ ಜನತಾ ದಳದಿಂದ ಸ್ಪರ್ಧೆ ಮಾಡಿದ್ರು. ಆವಾಗ ಅಲ್ಲಿರ್ತಕ್ಕಂಥ ಜನ, ಒಬ್ಬ ಮಾಜಿ ಪ್ರಧಾನಿ, ನಾವು ಸೋಲಿಸಬಾರ್ದು ಮಾಜಿ ಪ್ರಧಾನಿನ, ಅವ್ರನ್ನ ಗೆಲ್ಲಿಸ್ಬೇಕು ಅಂತಕ್ಕಂಥ ವಿಚಾರ ಇಟ್ಕೊಂಡು ನನ್ನ ಹತ್ರ ಬಂದು ಅನೇಕ ಜನ ಚರ್ಚೆ ಮಾಡಿದ್ರು, ಅಧಿಕಾರಿಗಳು ಚರ್ಚೆ ಮಾಡಿದ್ರು, ನಮ್ಮ ಕಮ್ಯುನಿಟಿ ನಾಯಕರುಗಳು ಬಂದು ಚರ್ಚೆ ಮಾಡಿದ್ರು. ಒಂದು ಅವಕಾಶ ಮಾಡಿಕೊಡ್ಲೇಬೇಕು ನಾವು ದೇವೇಗೌಡರಿಗೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ನಾನು ಯಡಿಯೂರಪ್ಪನವರ ಪರ್ಮಿಷನ್ ತಗೊಂಡು ಯಡಿಯೂರಪ್ಪನವ್ರಿಗೆ ನನ್ನ ಹೋಗಿ ಭೇಟಿ ಮಾಡಿ ಹೇಳಿದೆ, ಈ ಸ್ಥಿತಿ ಇದೆ, ನಮ್ಮ ಕಾರ್ಯಕರ್ತರೆಲ್ಲ ಒತ್ತಡ ಆಗ್ತಾ ಇದ್ದಾರೆ, ಅದು ಬೇರೆಯವರು ಕೂಡ ಒತ್ತಡ ಆಗ್ತಾ ಇದ್ದಾರೆ, ನಾನು ಅನಿವಾರ್ಯ ಜನತಾದಳಕ್ಕೆ ಹೋಗ್ಬೇಕಾಗ್ತದೆ ಅಂತಕ್ಕಂಥ ಮಾತು ಹೇಳಿದಾಗ ದೇವೇಗೌಡರು ಯಡಿಯೂರಪ್ಪನವ್ರು ನನಗೊಂದು ಮಾತು ಹೇಳಿದ್ರು, ಈ ಭಾಗದಲ್ಲಿ ನಮ್ಮ ಪಾರ್ಟಿನಲ್ಲಿ ಇರ್ತಕ್ಕಂಥ ಲೀಡರ್ಗಳು ಕಡಿಮೆ, ನಿನಗೊಂದು ಉತ್ತಮವಾದಂಥ ಭವಿಷ್ಯ ಇದೆ BJPನಲ್ಲಿ, ನೀನು ಈ ಸಂದರ್ಭದಲ್ಲಿ ಏನು ಮಾಡ್ತೀವಿ ಬಿಡ್ತೀವ, ಪಾರ್ಟಿ ಬಿಟ್ಟು ಹೋಗಬೇಡ ಅಂತಂದರು. ನನಗೆ ಅವಾಗ ಮನಸ್ಸು ಒಪ್ಪಲಿಲ್ಲ. ನಾನು ಪಾರ್ಟಿಲಿ ಇತ್ಕೊಂಡು ಇನ್ನೊಂದು ಪಾರ್ಟಿಗೆ ಮಾಡಬೇಕು ಅಂತಕ್ಕಂಥದ್ದು ನನ್ನ ಮನಸ್ಸಿಗೆ ಒಪ್ಪಲಿಲ್ಲ. ಆವಾಗಿಲ್ಲ, ನಾನು ಹೋಗ್ತೀನಿ, ಏನೋ ನನ್ನ ಹಣೆ ಬರ ಏನಾರು ಆಗಲಿ ಅಂತೇಳಿ ಅವತ್ತು ದೇವೇಗೌಡರಿಗೆ ಸಪೋರ್ಟ್ ಮಾಡೋದು. ದೇವೇಗೌಡರು ಅವತ್ತು ಬರೀ 40,000 ಮತಗಳಿಂದ ಗೆದ್ದರು ಇಡೀ ಲೋಕಸಭಾ ಕ್ಷೇತ್ರದಲ್ಲಿ. ಅವತ್ತು ನಮ್ಮ ಕ್ಷೇತ್ರದಲ್ಲಿ ದೇವೇಗೌಡರ ಪಕ್ಷಕ್ಕಿದ್ದಂಥ ಮತ 10,000. ನಾನು BJPಯಿಂದ ಸ್ಪರ್ಧೆ ಮಾಡಾಕ ಸೋತಿದ್ದೆ 99ರಲ್ಲಿ. ಆವಾಗ ಡಿಸೈಡ್ ಮಾಡ್ತೀರಿ ಈ ಪಕ್ಷಕ್ಕೆ ಇಷ್ಟೇ ಮತದಾರರು ಅಂತ ತಮ್ಮ ಪ್ರಕಾರ? ಮತದಾರ ನಾವು ಎಲೆಕ್ಷನ್ ಅಲ್ಲಿ ನಮ್ದು ತೀರ್ಪು ಬಂತಲ್ಲ, ಆ ತೀರ್ಪಿನಲ್ಲಿ 10,000 ಅಷ್ಟೇ ಇದ್ದಿದ್ದು ಅವ್ರಿಗೆ. ಅದಕ್ಕೆ ಮುಂಚೆ ನಾನು BJPಯಿಂದ ಗೆದ್ದಾಗಲೂ ಕೂಡ 4,000 ಅಷ್ಟೇ ಅವ್ರ ಪಾರ್ಟಿಗೆ ಬಂದಿದ್ದು. ಜನತಾದಳಕ್ಕೆ ಬಂದಿದ್ದು 4,000. ಅದಾದ್ಮೇಲೆ 10,000 ಬಂತು. ನಾನು ಸೋತಾಗ 99ರಲ್ಲಿ 10,000 ಬಂತು.
10,000 ಇದ್ದಂತ ಮತನ 12,000 ನಾವು ಲೀಡನ್ನ ಕೊಟ್ಟೆ ಹ್ಮ್. ದೇವೇಗೌಡರಿಗೆ. ಹ್ಮ್. ಅಲ್ಲಿ ಜನತಾದಳದ ಮತ ಇರಲಿಲ್ಲ, ಅದು ಬಿಜೆಪಿಯ ಮತ ಇರ್ಬೋದು, ಅದು ನನ್ನ ವೈಯಕ್ತಿಕವಾದಂತ ನನ್ನ ಪ್ರೀತಿಯ ನನ್ನ ಅಭಿಮಾನಿಗಳಿರ್ಬೋದು, ನನ್ನನ್ನು ಬೇಕು ಅಂತಕ್ಕಂಥವ್ರು ಇರ್ಬೋದು, ಜನ ಇರ್ಬೋದು. ಆ ಮತವನ್ನ ದೇವೇಗೌಡರಿಗೆ ಅದನ್ನ ನಾವು ಶಿಫ್ಟ್ ಮಾಡ್ದೋ. Okay. ದೇವೇಗೌಡರು ಚುನಾವಣೆಯಲ್ಲಿ ಅವ್ರಿಗೆ 12,000 ಮತ ನಾವು ಲೀಡ್ ಕೊಟ್ಟು, ಯಾವ 10,000 ಇತ್ತು ಮತ ಅವ್ರಿಗೆ, ಅವ್ರ ಪಾರ್ಟಿಗೆ 12,000 ನಾವು ಲೀಡ್ ಕೊಟ್ಟು. ಓಕೆ. ಆಗ ಆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವ್ರು ನಾನೇನಾದ್ರೂ ಬಿಜೆಪಿಲೇ ನಿಂತಿದ್ದಿದ್ರೆ, ಬಿಜೆಪಿಗೆ ಸಪೋರ್ಟ್ ಮಾಡಿದಿದ್ರೆ ಬಹುಶಃ ದೇವೇಗೌಡ ಸುಲಭ ಗೆಲ್ಲಕ್ ಆಗ್ತಿರ್ಲಿಲ್ಲ. ನಾನೊಬ್ನೇ ಅಲ್ಲ, ಉತ್ರಳ್ಳಿ ಕ್ಷೇತ್ರದಿಂದ ಎಂ ಶ್ರೀನಿವಾಸ್ನವ್ರನ್ನು ಕೂಡ ನಮ್ಮ ಜೊತೆ ಕರ್ಕೊಂಡ್ ಬಂದೆ ನಾನು. ಎಂ ಶ್ರೀನಿವಾಸ್ ಅವರು, ನಾನು, ಅವತ್ತು ವಿ ಸೋಮಣ್ಣ ಅವರು ಕೂಡ ಬಂದು ಚುನಾವಣೆ ಮಾಡಿದ್ರು ದೇವೇಗೌಡರಿಗೆ. ಓಕೆ. ಅದರಿಂದ ದೇವೇಗೌಡರಿಗಿಲ್ಲ. ಆ ಸಂದರ್ಭದಲ್ಲಿ ನಾನು ಪಕ್ಷ ಬದಲಾವಣೆ ಮಾಡುವಂತ ಪರಿಸ್ಥಿತಿ ಬಂತು. ನಂತರ ಜನತಾದಳದಲ್ಲಿ ಮುಂದುವರೆದೆ. ಜನತಾದಳದಲ್ಲಿ ನಾವು ನೋಡಿದ ಮೊದಲನೇ ಬಾರಿಗೆ ಧರ್ಮಸಿಂಗ್ ಅವ್ರ ಜೊತೆಯಲ್ಲಿ ಸರ್ಕಾರ ಮಾಡಿದ್ರು. ಸಿದ್ದರಾಮಣ್ಣ ಪಕ್ಷ ಬಿಟ್ಟು ಹೋದ್ರು, ಸಿದ್ದರಾಮಣ್ಣಂಗೆ ತೊಂದರೆ ಆಯ್ತು ಅಂತ. ನಂತರ ಈ ಕುಮಾರಸ್ವಾಮಿ ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ರು, ನಾವೆಲ್ಲ ಸೇರಿ ಯಡಿಯೂರಪ್ಪನವ್ರ ಉಪಮುಖ್ಯಮಂತ್ರಿ ಮಾಡಿದ್ರು. ಅವಾಗ ಅಧಿಕಾರ ಹಸ್ತಾಂತರ ಮಾಡಿದ್ರೆ ಬಹುಶಃ ನಮ್ಮ ಜನತಾದಳ ಇನ್ನೂ ಕೂಡ ಪ್ರಬಲವಾಗಿರ್ತಕ್ಕ ಈ ರೀತಿ ಇರ್ತಿತ್ತು. ಅಧಿಕಾರ ಹಸ್ತಾಂತರ ಮಾಡಲಿಲ್ಲ, ಮೋಸ ಮಾಡಿದ್ರು ಯಡಿಯೂರಪ್ಪನವ್ರಿಗೆ ಕುಮಾರಸ್ವಾಮಿ ಅವರು.